ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಒಂದು ಘಟನಾ ನಡೀತು ಬಹಳ ಹಿಂದೆ. ಇಂಥದೇ ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ರಾಜನಿಗೆ ಒಬ್ಬ ಮಗ ಇದ್ದ. ಆತ ಸುಮಾರು 20 ವರ್ಷ ವಯಸ್ಸು. ರಾಜನ ಮಕ್ಕಳು ಮಸ್ತಾಗಿದ್ದ. ಒಂದು ಸಲ ರಾಜ ಹೀಗೆ ಹೋಗ್ತಾ ಇದ್ದ. ರಾಜನ ಪುರೋಹಿತ ಒಬ್ಬ ಇದ್ದ, ಅಂದರೆ ಬಹಳ ಒಳ್ಳೆ ಪಂಡಿತ ಇದ್ದ. ಆತನಿಗೆ ಒಬ್ಬ ಮಗಳು ಇದ್ದ. ಆಕೆಗೆ 18 ವರ್ಷ ವಯಸ್ಸು. ಈ ರಾಜಪುತ್ರ ಒಂದು ಸಲ ಸಹಜ ಆಕೆಯನ್ನು ನೋಡ್ದ. ಅವನ ದೃಷ್ಟಿಗೆ ಬಿದ್ದ. ಆ ಸೌಂದರ್ಯಕ್ಕೆ ಹುಚ್ಚಾದ. ರಾಜರ ಮಕ್ಕಳು ಅವರಿಗೆ ಹೇಳೋರು ಯಾರು, ಕೇಳೋರು ಯಾರು? ಮಹಾರಾಜ. ಆತ ನೇರವಾಗಿ ಅವ್ರ ಮನೆಗೆ ಹೋಗಿ ಹೇಳ್ದ, ಪುರೋಹಿತರೇ ಅಥವಾ ಪಂಡಿತರೇ, ವಿದ್ವಾಂಸರೇ, ನಿಮ್ಮ ಮಗಳನ್ನು ನಾನು ಲಗ್ನವಾಗಬೇಕಲ್ಲ ಅಂದ. ಎಷ್ಟು ಸ್ಪಷ್ಟವಾಗಿ ಭಾವನೆಗಳನ್ನು ನಿಯಂತ್ರಿಸುವ, ಭಾವನೆಗಳನ್ನು ನಿರೋಧಿಸುವ ಸಾಮರ್ಥ್ಯ ದೊಡ್ಡವರಿಗೆ ಇರುವುದಿಲ್ಲ. ಏನು ಅನ್ನಿಸ್ತೋ ಆಗಿಂದಾಗ ಅದು ಆಗಬೇಕು. ಆವಾಗ ವಿದ್ವಾಂಸ ಹೇಳ್ದ, ಆಕೆ ಬೆಳೆದಿದ್ದಾಳ, 18 ವರ್ಷ ಆಕೆಗೆ. ಆಕೆಯನ್ನು ಕೇಳು, ನಾನೇನು ಹೇಳೋದದ, ನೀವು ಒಬ್ಬರು ಒಪ್ಪಿದರೆ ಸರಿ ಅಂದ. ಆವಾಗ ಆಕೆ ಬಂದು ಹೇಳಿದ್ಲು, ಆಕೆಗೆ ಈ ಹುಡುಗನ್ನ ಆಕೆ ಮೆಚ್ಚಿಕೊಂಡಿರಲಿಲ್ಲ. ರಾಜ ಇರಬಹುದು, ರಾಜಪುತ್ರ ಇರಬಹುದು, ನಾಳೆ ನಾನು ರಾಣಿಯಾಗಬಹುದು, ಆದರೆ ಇವನ ಪ್ರೇಮ ಖಾಯಂ ಇರ್ತದತ್ತು ಎಲ್ಲದ ಅಂದ್ಲು. ದೊಡ್ಡವ್ರದು ಹಿಂಗೆ ಈಗ ನನ್ನ ನೋಡ್ದ ಬಂದ, ಮತ್ತೆಲ್ಲರೂ ಹಿಂಗೆ ಹೋಗಾಗ ಮತ್ತೆ ನೋಡ್ದ ಅಂದ್ರೆ ವಾದಂದ್ರೆ ಏನು ಮಾಡೋದು? ಆಕೆ ವಿಚಾರ ಹಂಗೆ. ನಾವು ಒಂದು ವೇಳೆ ಆ ಪ್ರಸಂಗದಾಗಿದ್ದರೆ ಆಗಿಂದಾಗ ಒಪ್ತಿದ್ದೇವೆ. ಯಾಕೆ? ರಾಜ. ಆದರೆ ಏನೂ ವಿಚಾರ ಮಾಡದೆ ಬಂದಾನ, ಇದನ್ನು ವಿಚಾರ ಮಾಡೋದಿಲ್ಲ ನಾವು. ಆಕೆ ಬಹಳ ಜಾಣ ಇದ್ಲು. ಆಕೆಗೆ ಗೊತ್ತಾಯಿತು ಈತ ಹುಚ್ಚಾಗಿ ಬಂದಾನೆ ವಿನಾ ಶಾಣೆಯಾಗಿ ಬಂದಿಲ್ಲ. ಈತನ ಪ್ರೇಮಕ್ಕೇನಾದರೂ ಬೇರು ಬೇಕಲ್ಲ. ಕಂಡದ್ದೆಲ್ಲ ಪ್ರೇಮ ಮಾಡ್ಕೋತು, ಆದರೆ ಮುಂದೆ ಗತಿಯೇನು? ಹಿಂದಿನೂ ಇದನ್ನು ಬಿಟ್ಟ ಅದನ್ನು ಮಾಡ್ದ, ಅದನ್ನು ಬಿಟ್ಟ ಮುಂದೆ ಹೋದ ಅಂದರೆ ಹಿಂದಿನವ್ರ ಗತಿಯೇನು? ಅದಕ್ಕೆ ಆಕೆ ಇವನ ಪ್ರೇಮವನ್ನು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ವಿಚಾರ ಮಾಡಿದ್ಲು. ಆಕೆ ಹೇಳಿದ್ಲು, ನಿನ್ನ ಪ್ರೇಮ ಗಟ್ಟಿ ಅದ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ಲು. ಈಗ ನೋಡ್ದೆ, ಬಂದೆ, ಹೇಳ್ದೆ ನಾನು ಲಗ್ನ ಆಗ್ತೀನಿ ಅಂದೆ. ನಿಮಗೇನು? 1 ಲಗ್ನ ಆದರೂ ಅಟ್ಟದ, 2 ಆದರೂ ಅಟ್ಟದ, 4 ಆದರೂ ಅಷ್ಟದ, ನಿಮಗೆ ಯಾರು ಕೇಳೋರು? ಅದಕ್ಕೆ ನಮಗೆ ಭರವಸೆ ಬರಬೇಕಾದ್ರೆ ನಿನ್ನ ಪ್ರೇಮ ಭದ್ರವಾಗಿರಬೇಕು, ಅದು ಬೇರು ಬಿಟ್ಟಿರಬೇಕು. ಹಾಗದ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ಲು. ಅವಾಗ ಅವ ಹೇಳ್ದ, ನೀ ಏನು ಕೇಳ್ತಿ ಕೇಳು, ಕೊಟ್ಟು ಬಿಡ್ತೀನಿ ಅಂದ. ಇವಂದು ಮತ್ತೇನೂ ಇಲ್ಲ, ಇನ್ನ ರಾಜ ಆಗಿಲ್ಲ. ನೀನು ಲಗ್ನ ಆಗೋದು ಒಪ್ಪದೇ ಇದ್ದರೆ ನನ್ನ ಪ್ರಾಣನೇ ಕೊಡ್ತೀನಿ ಅಂದ. ಇವ ಭಾಷೆಗಳು ಸುಮ್ಮನೆ ಆ ವಯಸ್ಸಿನಾಗ ಆ ಕ್ಷಣದಾಗ ಇದು ಎಲ್ಲರೂ ಮಾತಾಡ್ತಿರ್ತಾರೆ. ಮಾತಾಡೋದಿಲ್ಲ, ಮುಂದೆ 4 ದಿವಸದಾಗ ಹೋಗೇ ಬಿಟ್ಟಿರ್ತಾವೆಲ್ಲ. ಮೊದಲು ಎಂಥ ಮಾತುಗಳು! 7 ಜನ್ಮಕ್ಕೆ ನೀನೇ ಪತಿ ನೀನೇ ಸತಿ,
7 ದಿವಸದಾಗ ನೀ ಆ ಕಡೆ ಇವ್ರು ಆ ಕಡೆ ಎಲ್ಲದ. ಇದಕ್ಕೆ ಮಾಯಾ ಅಂತ ಕರೆದಾರ. ಸುಮ್ಮನೆ ಆ ಕ್ಷಣದಾಗ ಹಂಗೆ ಅನಿಸ್ತದ, ಮುಂದೆ ಅವರೇನು ಪಕ್ಕ ಇರೋದಿಲ್ಲ. ಅವಾಗ ಆಕೆ ಹೇಳಿದ್ಲು, ನನ್ನನ್ನು ಪ್ರೀತಿಸ್ತತಿ ಅನ್ನೋದನ್ನು ನಾನು ಪರೀಕ್ಷಿಸಬೇಕಾಗ್ತದೆ. ನೀನು ಎಲ್ಲದಕ್ಕೂ ಸಿದ್ಧ ಅದಿ ಅಂದ ಬಳಿಕ ನಾನು ನಿನಗೆ ಒಪ್ತೇನೆ, ಆದರೆ ಈಗಲ್ಲ, ಇನ್ನು 2 ತಿಂಗಳ ನಂತರ. 2 ತಿಂಗಳ ನಂತರ ನಿನ್ನ ಪ್ರೇಮ ಗಟ್ಟಿಯಾಗಿ ಉಳಿಬೇಕಲ್ಲ. ಅಲ್ಲಿವರೆಗೆ ನಾನೊಂದು ವ್ರತ ಮಾಡಬೇಕಾಗ್ಯದ. ನನ್ನ ದೇವತೆ ಸರಸ್ವತಿ, ನಾನು ಸರಸ್ವತಿಯ ವ್ರತ ಮಾಡಬೇಕು. ಆ ವ್ರತಕ್ಕಾಗಿ 1 ತಿಂಗಳ 2 ತಿಂಗಳ ಬೇಕಾಗ್ತದೆ. ವ್ರತ ಮುಗಿದ ಬಳಿಕ ಲಗ್ನ ಅಂದ್ಲು. ಹುಡುಗನಿಗೆ ಆನಂದ ಆಯ್ತು. ಹೋದ, ಆಕೆ ವ್ರತ ಮಾಡಿದ್ಲು. 1 ತಿಂಗಳ ಹೋಯಿತು, 2 ತಿಂಗಳ. ಇವ ದಾರಿ ಕಾಯ್ಕೋತ ಕೂತಿದ್ದ. ದಿವಸ ಎಣಸವ. ಇದು 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯಿತು. ಅವನಿಗೆ ಯಾಕರೆ ದಿವಸ ಹೋಗಲ್ಲು ಬೇಗ ಅಂತ. ಇದೇ ಮನಸ್ಸು, ವಿಚಿತ್ರವಾದ ಮನಸ್ಸು. ದಿವಸ ಆಯ್ತು, ಕೊನೆ ದಿವಸ ಬಂತು. 8 ಇನ್ನೇನು ಬೆಳಗಿನ ಸಮಯ. ಹೋದ ಅವ್ರ ಮನೆಗೆ. ತಂದೆಗೆ ಹೇಳಿದ್ದ, ತಾಯಿಗೆ ಹೇಳಿದ್ದ, ರಾಣಿ ರಾಜ ಅಲ್ಲಿಂದ ಮನೆಗೆ ಮೇಣೆಯನ್ನು ಕೊಟ್ಟು ಕಳಿಸಿದರು. ಇವ ಹುಡುಗ ಹೋದ. ಎಲ್ಲ ಸರಂಜಾಮ ತಗೊಂಡು ಹೋದರು, ಕರ್ಕೊಂಡು ಬರಬೇಕು ಅಂತ. ಆ ಬಳಿಕ ಹೋದ. ಅಲ್ಲಿಂದ ಒಂದು ಹಾಸಿಗೆ ಮೇಲೆ ಆಕೆ ಮಲಗಿದ್ಲು. ಏನಾಗಿತ್ತು ಅಂದರೆ, ಉಪವಾಸ ಮಾಡಿ 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 ಏನು ಮೈಯಾಗ ಇತ್ತೋ ಎಲ್ಲ ಹೋಗಿತ್ತು. ಹೀಗಾಗಿದ್ಲು. ಈತ ಅಲ್ಲಿ ಹೋಗಿ ಕೂತ. ಆಕೆ ಹೇಳಿದ್ಲು, ನಾನೇ. ಆತನಿಗೆ ಆಶ್ಚರ್ಯ ಆಯಿತು. ಆ ಸೌಂದರ್ಯ ಎಲ್ಲೇ ಇದೆಲ್ಲೇ ಅಂದ. ಆಕೆ ಹೇಳಿದ್ಲು, ನಾನು ಅದೇನಲ್ಲ, ನನ್ನ ಲಗ್ನ ಆಗ್ತೀಯೋ ಏನು ಅದನ್ನ ಲಗ್ನ ಆಗ್ತೀಯೋ? ನಾನು ಅದೀನಲ್ಲ. ನಿನಗೇನಾಗಿದೆ? ನನ್ನನ್ನು ನೀನು ಪ್ರೀತಿಸ್ತೀಯಲ್ಲ, ನನ್ನ ಲಗ್ನ ಆಗಬೇಕಂತೀಯಲ್ಲ, ನಾನು ಅದೀನಿ. ಆದರೆ ಏನು ಹೊರಗೆ ನಾನು ಅಲ್ಲವೋ ಅದು ಹೋಗೇ ಅದ. ಲಗ್ನ ಆಗು ಅಂದ್ಲು. ಈಗ ನಾ ಬರ್ತೀನಿ ಸದ್ದ ಅಂದ್ಲು. ಅವ ಅಂದ, ಇದು ಏನು ಜೀವಂತ, ಇದ್ರಾಗ ಏನದ ಅಂದ. ಇದು ಇನ್ನೊಂದು ಕ್ಷಣನೋ ಮತ್ತೊಂದು ಕ್ಷಣನೋ ಏನೇನೂ ಇಲ್ಲ, ಬರೀ ಎಲುವಿನ ಹಂದರ. ಅವಾಗ ಆಕೆ ಹೇಳಿದ್ಲು, ಮತ್ತು ಮೊದಲು ನಾ ಏನಿದ್ದೆ ಅಂತ. ಅವಾಗೂ ಎಲುವುಗಳೇ ಇದ್ದು, ಆದರೆ ಏನಿತ್ತು ಮೇಲೆ ಅದೆಲ್ಲ ಹೋಗ್ಯದ. ಅದು ತಿಪ್ಪಿ ಆಗ್ಯದ. ಈಗ ನಾನು ಅದೀನಿ, ಆದರೆ ಅದು ಇಲ್ಲ. ನನ್ನನ್ನು ಪ್ರೀತಿಸ್ತೀಯೋ ಅಥವಾ ಹೋದದ್ದನ್ನು ಪ್ರೀತಿಸ್ತೀಯೋ ಅಂತ. ನಾನು ಅದೀನಲ್ಲ, ನಾನಂದ್ರೆ ಅದಲ್ಲ. ಸೌಂದರ್ಯ ನಾನಲ್ಲ, ಸೌಂದರ್ಯ ಎಂದು ಹೋಗ್ಯದ, ನಾ ಉಳ್ದೀನಿ. ಇದರ ಅರ್ಥ ಏನು? ಸೌಂದರ್ಯ ನಾನಲ್ಲ, ನನ್ನನ್ನು ಪ್ರೀತಿಸ್ತೀಯೋ ಸೌಂದರ್ಯವನ್ನು ಪ್ರೀತಿಸ್ತೀಯೋ ಅಂದ್ಲು. ಆತನಿಗೆ ಈ ಭಾಷಾ ಗೊತ್ತಾಗ್ತಿದ್ದಿಲ್ಲ, ಯಾಕೆ ಮನಸ್ಸು ಬೇರೆ. ಅವ ಅಂದ, ನಿನ್ನ ಇನ್ನೊಮ್ಮೆ ನೋಡಕ್ಕೆ ಬರುದಿಲ್ಲ, ಇದ ಕೊನೆ ಹೇಳಿ.
ಆವಾಗ ಆಕೆ ಹೇಳಿದ್ಲು, ನಿಮ್ಮಂಥ ಹುಚ್ಚು ಹುಡುಗರು ಹೆಂಗದಾರ ನನಗೆ ಗೊತ್ತಿದೆ, ನೀವು ಮ್ಯಾಲ ಒಳಗಿರೋದಿಲ್ಲ. ನಾನು ಅನ್ನೋದು ಬೇರೆ, ಮ್ಯಾಲ ಕಂಡದ್ದು ಬೇರೆ. ಮ್ಯಾಲಿಂದ ಹುಚ್ಚು ಹಿಡಿಸ್ತದನೆ ವಿನಃ ಒಳಗಿನ ಆತ್ಮ ಹುಚ್ಚು ಹಿಡಿಸೋದಲ್ಲ, ಅದು ಶಾಂತವಾಗಿರುತ್ತೆ. ಅವಾಗ ಆಕೆ ಹೇಳಿದ್ಲು, ನಿಂದು ಹಿಂಗದ, ನೀನು 4 ದಿವಸ ಉಪವಾಸ ಮಾಡು, ನನ್ನಂಗ ನೀನು ಆಗೋದು, ನೀನನ್ನೋದು ಇದು ಅಲ್ಲ. ನೀನು ಬೇರೆ, ನಿನ್ನ ಶರೀರ ಬೇರೆ. ನಾನು ಬೇರೆ, ನನ್ನ ಶರೀರ ಬೇರೆ. ನಾವು ಶರೀರ ಅಂತ ಹೊರಟೇವಿ, ಹಿಂಗೆ ಒಮ್ಮೆ ಪ್ರೀತಿಸ್ತೇವೆ, ಒಮ್ಮೆ ದ್ವೇಷಿಸ್ತೇವೆ. ಆತ್ಮ ಅಂತ ಹೊರಟ್ರೆ ಪ್ರೇಮವೂ ಇಲ್ಲ, ದ್ವೇಷವೂ ಇಲ್ಲ, ಸಮಭಾವ, ಶಾಂತಭಾವ. ನಾನು ಯಾರ ಮಗಳು ನಿನಗೆ ಗೊತ್ತದ ಏನು? ನಾನು ರಾಜ ಮಹಾರಾಜರ ಮಗಳಲ್ಲ, ಶ್ರೇಷ್ಠ ವಿದ್ವಾಂಸರ ಮಗಳು, ಜ್ಞಾನಿಗಳ ಮಗಳು. ನನಗೆ ಗೊತ್ತದ ನಾ ಯಾರು ಅಂತ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಸಂಪತ್ತಿನವರ ಮಕ್ಕಳಿಗೆ ತಾವು ಯಾರು ಅಂತ ಗೊತ್ತಿರೋದಿಲ್ಲ, ಜ್ಞಾನವುಳ್ಳವರ ಮಕ್ಕಳಿಗೆ ತಾವು ಯಾರು ಅಂತ ಗೊತ್ತಿರ್ತದೆ. ಒಂದಿಷ್ಟು ಕಲ್ಕೋ ಅಂದ್ಲು. ಮತ್ತು ಹಿಂಗೆ ವಿಚಾರ ಮಾಡು, ಇನ್ನೇನು ಮತ್ತೆ 2 ತಿಂಗಳದಾಗ ನಾ ಮೊದಲಂಗೆ ಆಗ್ತೀನಿ, ಗೊತ್ತದ ಏನು? ಅಂದ್ರೆ ಅದು ಒಮ್ಮೆ ಹಂಗೆ ಆಗ್ತದ, ಒಮ್ಮೆ ಹೋಗ್ತದ, ಬರ್ತದ, ಹೋಗ್ತದ, ಅದು ಇರೋದಲ್ಲ. ಯಾವುದು ಇರೋದಲ್ಲ ಅದರ ಪ್ರೇಮ ಇರ್ತದಲ್ಲ, ಅದು ಬರ್ತದ, ಅದು ಹೋಗ್ತದ, ಅದು ಇರೋದಲ್ಲ. ಅದಕ್ಕೆ ಆ ಭಾವದಲ್ಲಿ ನೀನಿರೋದು, ನೀನೀಗ ತಿಳ್ಕೋ. ನಿಂದು ಏನು ಅಲ್ಲ ಸ್ಥಿರ, ನೀನು ಇದು ಅಲ್ಲ ಮ್ಯಾಲಿಂದು. ನೀನು ರಾಜನೂ ಅಲ್ಲ, ರಾಜನ ಪುತ್ರನೂ ಅಲ್ಲ, ನೀನು ಸುಂದರನೂ ಅಲ್ಲ, ನೀನು ಕುರೂಪನೂ ಅಲ್ಲ. ಗೊತ್ತಿರಲಿ ನಾ ಹೆಂಗದೀನಿ. ನಾನು ಮೊದಲು ಸುಂದರ, ಈಗ ಕುರೂಪ. ಸುಂದರನೂ ಅಲ್ಲ, ಕುರೂಪಲ್ಲ, ಮತ್ತೆ ನಾನು ಸುಂದರ ಆಗ್ತೇನೆ. ಆದರೆ ಅದು ಸ್ಥಿರ ಅಲ್ಲ, ಅದು ಸ್ಥಿರ ಅಲ್ಲ, ಇದೂ ಸ್ಥಿರ ಅಲ್ಲ, ಎರಡೂ ಅಸ್ಥಿರ. ಆದರೆ ನಾನು ಅನ್ನೋದಿರ್ತದಲ್ಲ, ಅದು ಸ್ಥಿರ. ಅದನ್ನು ನೋಡಿದರೆ ಕಾಮ ಇಲ್ಲ, ಮೋಹ ಇಲ್ಲ, ಶಾಂತ. ಇದೇನು ನಿನ್ನ ವಯಸ್ಸು ಖಾಯಿಮಂತ ತಿಳ್ಕೋಬೇಡ, ನಿನ್ನ ಶಕ್ತಿ ಸಾಮರ್ಥ್ಯ ಖಾಯಿಮಂತ ತಿಳ್ಕೋಬೇಡ. ಕಲಿ ಒಂದಿಷ್ಟು ಅಂದ್ಲೋ, ಅವಾಗೇನು ತಿಳಿಲಿಲ್ಲ. ಆತ ಹೇಳ್ದ, ನನಗೆ ಈಗ ಸ್ವಲ್ಪ ಭಾನ ಬಂತು ಅಂದ. ಏನು? ನಾನು ಹಿಂಗೆ ಆಗ್ತೇನೆ ಒಂದು ದಿವಸ. ಇದು ಶರೀರ ಬೇರೆ, ನಾನನ್ನೋದು ಬೇರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಂಥ ಅದ್ಭುತ ಜ್ಞಾನ ನಿಂದು, ಎಂಥ ಜ್ಞಾನ. ಅವಾಗ ಆತ ಹೇಳ್ದ, ನೀನು ನನಗೆ ಗುರು, ನಿನ್ನಿಂದ ಬಹಳ ದೊಡ್ಡ ಪಾಠ ಕಲಿತೆ. ಇಲ್ಲದೆ ಇದ್ದರೆ ಕಂಡದ್ದರ ಹಿಂದೆ ಇಡೀ ಜೀವನೆಲ್ಲ ಓಡ್ತಿದ್ದೆ, ಈಗ ನಿಂತು ಬಿಟ್ಟೆ. ಕಂಡದ್ದರ ಹಿಂದೆ ಓಡಾವಿದ್ದೆ, ನೀ ಕಂಡು ನಿನ್ನ ಹಿಂದೆ, ಅವ್ರು ಕಂಡ್ರೆ ಅವ್ರ ಹಿಂದೆ ಗೊತ್ತಾಯಿತು ಅದು ಅಲ್ಲ. ಯಾವ ಹುಡುಗ ಹುಚ್ಚಾಗಿದ್ದ ಸೌಂದರ್ಯವನ್ನು ಕಂಡು ಅದೇ ಹುಡುಗ ಶಿಷ್ಯನಾದ ಆ ಹೆಣ್ಣು ಮಗಳಿಗೆ. ಆ ಮಗಳು ಹೆಂಗಿರಬೇಕು ಅದು ಹೇಳಿ. ಆಕೆ ಸ್ಪಷ್ಟವಾಗಿ ಹೇಳ್ತಾಳ, ಏನು
ಅದು ಬರ್ತದ ಹೋಗ್ತದ, ಅದು ಸ್ಥಿರ ಅಲ್ಲ. ಏನು ಸ್ಥಿರ ಅದ ಆತ್ಮವಸ್ತು. ಅದು ಸ್ಥಿರ, ಅದು ಶುದ್ಧವಾದ ಆತ್ಮವಸ್ತು. ನಾನು ಅನ್ನೋದು ಸ್ಥಿರ ಇರ್ತದೆ, ಉಳಿದೆಲ್ಲ ಅಸ್ಥಿರ ಇರ್ತದೆ. ಯಾವುದು ಸ್ಥಿರ ಹೇಳಿ? ಯಾವುದು ಸ್ಥಿರ? ಈಗ ನೀವು ಲಗ್ನ ಆಗಿರಿ, ವಯಸ್ಸಿನಾಗ ಚಲೋ, 100ಕ್ಕೆ ಲಗ್ನ ಆಕ್ಕಾರೆ, 100 ಆಗ್ಯಾವ, ಅವಗೂ 100 ಆಗ್ಯಾವ, ಇವ್ರಿಗೆ 95 ಆಗ್ಯಾವ. ಕಣ್ಣು ಹೋಗ್ಯಾವ, ಕಿವಿ ಹೋಗ್ಯಾವ, ಎಲ್ಲ ಹೋಗ್ಯದ. ಏನಾಗ್ತದೆ? ಯಾವರೆ ಲಗ್ನ ಅಂಥವ ಆಗ್ಯಾವೇನು? ಅವರು ಹುಚ್ಚರು ಇಲ್ಲದೆ ಇದ್ದರೆ ಆಗ್ಯಾವೇನು? ಯಾವಾಗ ಅಷ್ಟೇ 18ರಿಂದ 30 ಒಳಗೆ ಆದರ ಆಗಿ ಹೋಯಿತು, ತಪ್ಪಿದ್ರೆ ಹೋಗೇ ಬಿಡ್ತು. ಅದು ಪರಿಮಿತಿ ಇರ್ತದೆ, ಆನಂತರ ಅದು ಅಲ್ಲ. ಅದು ಬರ್ತದೆ ಹೋಗ್ತದೆ. ಯಾವುದು ಸೌಂದರ್ಯ ಬರ್ತದೆ ಹೋಗ್ತದೆ, ಶಕ್ತಿ ಮೈಯಲ್ಲಿ ಬರ್ತದೆ ಹೋಗ್ತದೆ, ಅದು ಇರೋದಲ್ಲ. ಅದರ ಹಿಂದೆ ಇರುವ ಆತ್ಮವಸ್ತು ಇರೋದು, ಅದು ನಾಶ ಆಗೋದಿಲ್ಲ. ಎಲ್ಲವನ್ನ ನಾಶ ಮಾಡಬಹುದು, ಅದನ್ನು ನಾಶ ಮಾಡಕ್ಕೆ ಬರೋದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಅಜಃ ನಿತ್ಯಃ ಶಾಶ್ವತಃ ಎಂ ಪುರಾಣಃ ನ ಹನ್ಯತೆ ಹನ್ಯಮಾನೇಶ್ವರಿ. ಎಷ್ಟು ಚಲೋ ಹೇಳ. ಅದನ್ನು ನಾಶ ಮಾಡಕ್ಕೆ ಬರೋದಿಲ್ಲ. ಸುಟ್ಟು ನೀರಲ್ಲಿ ಹಾಕಿ ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಶಸ್ತ್ರಗಳಿಂದ ಅದನ್ನು ಛೇದಿಸಲಿಕ್ಕಾಗೋದಿಲ್ಲ. ಅದು ಅದ್ಭುತವಾದ ವಸ್ತು, ಆತ್ಮವಸ್ತು. ಅದು ನಾನು ಇದನ್ನು ಛೇದಿಸಲಿಕ್ಕೆ ಬರ್ತದೆ, ಇದನ್ನು ನಾಶ ಮಾಡಲಿಕ್ಕೆ ಬರ್ತದೆ, ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಅವಿನಾಶಿಯಾದಂಥ ವಸ್ತು ಅದಲ್ಲ, ಜ್ಞಾನದ ಬೆಳಕದಲ್ಲ. ಆ ಜ್ಞಾನ ಪ್ರಕಾಶವೇ ನಾನು. ಇದು ಜ್ಞಾನ. ಎಂಥ ಜ್ಞಾನ ಉಂಟಾಯಿತು ಅಂದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಎಂಥದೊಂದು ಜ್ಞಾನ, ಆತ್ಮಜ್ಞಾನ ಆದರೆ ಮನುಷ್ಯ ಪರಮ ಶಾಂತಿಯನ್ನು ಪಡೀತಾನ. ಇಂಥ ಶಾಂತಿಯನ್ನು ಪಡೀತಾನ. ಶಾಂತಿ ಪಡಿಬೇಕಾಗಿದ್ದರೆ ಜ್ಞಾನ ಬೇಕು. ಮೊನ್ನೆ ನೋಡೇವಿ ಜಗತ್ತಿನ ಜ್ಞಾನ. ಈಗ ಜಗತ್ತಿಗಿಂತಲೂ ಭಿನ್ನವಾದ ಆತ್ಮಜ್ಞಾನ. ಸ್ವಲ್ಪ ಎರಡು ಕಾಣುವಂಥ ವಿಶ್ವದ ಜ್ಞಾನ ಇರಬೇಕು, ಒಳಗಿರುವಂಥ ಆತ್ಮದ ಜ್ಞಾನ ಇರಬೇಕು. ಎರಡು ಜ್ಞಾನಗಳು ಇದ್ದರೆ ಹೊರಗೂ ಚೆನ್ನಾಗಿ ಬದುಕ್ತೇವೆ, ಒಳಗೂ ಚೆನ್ನಾಗಿ ಬದುಕ್ತೇವೆ. ಹೊರಗೆ ಸಮಾಧಾನದಿಂದ ಬದುಕ್ತೇವೆ, ಒಳಗೆ ಪರಮ ಶಾಂತಿಯನ್ನು ಅನುಭವಿಸ್ತೇವೆ. ಅಲ್ಲೆಲ್ಲಿ ಧರ್ಮ ಮತ ಪಂಥಗಳು ಜಾತಿ ಪಾತಿ ಎಲ್ಲದಾವ? ಇದೆಲ್ಲ ಬೆಳಕಿಗೆ ಏನದ? ಉಳಿದಕ್ಕೆಲ್ಲ ಸಣ್ಣದು ದೊಡ್ಡದು ಅಂತ ಹೇಳಬಹುದು, ಬಯಲಿಗೇನು ಸಣ್ಣದು ದೊಡ್ಡದು ಅಂತ ಹೇಳುವುದು? ಆತ್ಮಕ್ಕೇನು ದೊಡ್ಡದು ಸಣ್ಣದು ಅಂತ ಹೇಳುವುದು? ಅದು ಬರೀ ಬೆಳಕು, ಬರೀ ಬೆಳಕು. ಇದು ಆತ್ಮಜ್ಞಾನ, ಇದು ಜಗತ್ತಿನ ಜ್ಞಾನ. ಎರಡೂ ಜ್ಞಾನ ಇರಬೇಕು ಮನುಷ್ಯನಿಗೆ. ಜಗತ್ತು ಹೇಗದೆ?
ಅದು ಬದಲಾಕೋತಿರ್ತದ. ಇದು ಜಗತ್ತು. ಬದಲ ಆಗದಂಗಿರ್ತದ, ಅದು ಆತ್ಮ. ದೇಹ ಬದಲಾಕೋತಿರ್ತದ, ಒಳಗಿರುವ ಆತ್ಮ ಹಾಗ ಇರ್ತದ. ಮನೆ ಬದಲಾಕೋತಿರ್ತದ, ಮನ್ಯಾಗಿನ ಬಯಲ ಹಾಗ ಇರ್ತದ. ಯಾವುದು ಹಾಗ ಇರ್ತದ ಅದೇ ಆತ್ಮ. ಅಷ್ಟೇ ಅಲ್ಲ, ಈ ವಿಶ್ವವೇ ಬದಲಾಗ್ತದೆ. ವಿಶ್ವದೊಳಗೆ ಬದಲಾಗದೇ ಇರ್ತದಲ್ಲ, ಅದೇ ದೇವರು. ಅದು ಏನದು ದೇವರು? ಯಾವುದನ್ನು ತಿಳಿದುಕೊಳ್ಳೋದಕ್ಕಾಗಿ ಜನ ಕಷ್ಟಪಟ್ಟರೋ ಅಂಥ ದೇವ ಅನ್ನೋದು ಏನು? ಅದು ಜ್ಞಾನ ಇರಬೇಕು. ಒಳಗೆ ಆತ್ಮಜ್ಞಾನ, ಹೊರಗೆ ದಿವ್ಯಜ್ಞಾನ, ದೇವಜ್ಞಾನ. ಜಗತ್ತು ಇದೊಂದು ದೇಹ ಅಂತ ಇಟ್ಟುಕೊಂಡ್ರೆ ಇಲ್ಲೊಂದು ಪರಮ ಆತ್ಮ. ಈ ದೇಹ ಆತ್ಮ, ದೇಹ ಜಗತ್ತ ಮರೆತರೆ ಅದೇ ಪರವಸ್ತು. ಇದು ಜ್ಞಾನ. ನಾಳೆ ಬನ್ನಿ. ಏನದು ದೇವರು? ನಾಳೆ. ನಮಸ್ಕಾರ.